ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೇ ಬಂದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 86. ಇಂದಿನ ಸಂಚಿಕೆಯಲ್ಲಿ ಚಂದು ಕಾರ್ ಬಳಿ ನಿಂತು ಹಿಂದೆ ತಿರುಗಿ ನೋಡಿದ್ರೆ ವಿಕಾಸ್ ಅಲ್ಲಿ ಇರಲಿಲ್ಲ. ಏನಾದರೂ ತರಕ್ಕೆ ಹೋದ್ರಾ ಎಂದು ನೋಡುತ್ತಿದ್ದ ಹುಡುಗಿಗೆ ರೆಡಿಯಾಗಿ ಬಂದ ವಿಕಾಸ್ ನೋಡಿ ಅಲ್ಲಿದ್ದವರೆಲ್ಲ ಅವನನ್ನೇ ನೋಡಿದ್ರೆ ವಿಕಾಸ್ ಸ್ವಲ್ಪ ಸ್ಮೈಲ್ ಮಾಡುತ್ತಾ, ಅದು ಚಂದುನ ಊರಿಗೆ ಬಿಟ್ಟು ಬರ್ತೀನಿ ಎಂದ. ಅಲ್ಲಿದ್ದವರೆಲ್ಲ ನಕ್ರೆ ಚಂದು ಮನದಲ್ಲೇ ಅದೀಗೆ ನಾನು ಮನಸ್ಸಲ್ಲೇ ಅಂದುಕೊಂಡಿದ್ದು ಗೊತ್ತಾಯ್ತು ರೀ ಎಂದುಕೊಂಡಳು. ಮುಂದೆ ಲಕ್ಷ್ಮಿ ಅವರು ಎಲ್ಲರೂ ಹೊರಟರು. ವಿಕಾಸ್ ಅಂತೂ ಚೇತನ ಡ್ರೈವ್ ಮಾಡೋಕ್ಬಿಟ್ಟು ತಾನು ಮಾತ್ರ ಚಂದು ಜೊತೆ ಕೂತಿದ್ದ. ಅವಳು ಅಷ್ಟೇ ಅವನಿಗೆ ಹೊರಗೆ ನಿದ್ರೆಗೆ ಜಾರಿದ್ಲು. ರಾಹುಲ್ ಎಷ್ಟು ಪ್ರೀತಿ ಮಾಡ್ತಾರೆ ಇಬ್ರು. ಅದೇನು ಇವರಿಬ್ಬರನ್ನ ನೋಡಿದ್ರೆ ಹೊಸದಾಗಿ ಮದುವೆ ಆದ ಜೋಡಿ ಅನಿಸುತ್ತೆ ಎಂದುಕೊಂಡ್ರೆ ದೇವಕಿ ದೇವರಾಜ್ ಅವರಿಗೆ ಮತ್ತೊಮ್ಮೆ ತಮ್ಮ ಮಗನ ಬಗ್ಗೆ ಹೆಮ್ಮೆ ಮೂಡಿತು. ಚಂದು ಪ್ರತಿದಿನದ ಹಾಗೆ ನಿದ್ರೆಯಲ್ಲೇ ಮುಳುಗಿದ ಹುಡುಗಿನ ತನ್ನೆದೆ ಮೇಲೆ ಮಲಗಿಸ್ಕೊಂಡು ಅಟ್ಟ ಹಿಡಿದು ಹೊರಟುಬಿಟ್ಟಿಯಲ್ಲ ಕುಳಿ ಎಂದು ತಲೆ ಸವರಿ ಈ ವಿಕಾಸ್ಗೆ ಓಡಾಟ ಜಾಸ್ತಿನೇ ಇನ್ನು ಮುಂದೆ. ಇನ್ನೇನು ಮಾಡೋದು, ಇವಳ ಕಣ್ಣೀರು ನೋಡಿ ಕರಗಲೇಬೇಕು, ಅಷ್ಟು ಮೋಡಿ ಮಾಡಿಬಿಡ್ತಾಳೆ ಎಂದುಕೊಂಡ. ಬ್ಯಾಂಗ್ಳೂರ್ ತಲುಪಿದ ಮೇಲೆ ಚೇತನ್ ಮತ್ತು ಲಕ್ಷ್ಮಿಯವರು ಇಳಿದು ಮೊದಲು ಹೋಗ್ತಾರೆ. ಅಲ್ಲಿ ಪಾರ್ವತಿಯವರು ಮೊದಲೇ ಕಾದಿದ್ರು. ವಿಕಾಸ್ ನಿಧಾನಕ್ಕೆ, ಕುಳಿ ಎದ್ದೇಳು, ಕುಂಕರ್ಣಿ ಮನೆ ಬಂದಿದೆ. ಅಲ್ಲಿ ಮನೆ ಬಿಟ್ಟಾಗ ಮಲಗಿದವಳು ಇನ್ನೂ ಎದ್ದೇ ಇಲ್ಲ, ಎದ್ದೇಳು ಎಂದು ಬೊಗಸೆಯಲ್ಲಿ ಅವಳ ಮುಖ ಹಿಡಿದು ಮುಖದ ಮೇಲಿದ್ದ ಕೂದಲೆಲ್ಲ ಸರಿಸಿ ಎಚ್ಚರಿಸಿದ. ಚಂದು ಕಣ್ಬಿಟ್ಟು ತನ್ನ ಮನೆ ಮುಂದೆ ಎತ್ತಿದ್ದು ನೋಡಿ ಖುಷಿಲಿ ಕಣ್ಣು ಅರಳಿಸಿತು. ವಿಕಾಸ್, ಇಳಿರಿ ಮೇಡಮ್, ಮನೆಗೆ ಹೋಗಲ್ವಾ ಎಂದ. ಚಂದು ಎಂದು ವಿಕಾಸ್ ಕೈ ಸಪೋರ್ಟ್ ತಗೊಂಡು ಕೆಳಗಿಳಿದು ಬಾಗಿಲಿನಲ್ಲಿ ಬಂದ ಹುಡುಗಿಗೆ ಪಾರ್ವತಿಯವರು ಆರತಿ ಮಾಡಿ ಒಳಗೆ ಕರೆದ್ರು. ವಿಕಾಸ್ ಇನ್ನು ಮುಂದೆ ಇಲ್ಲೇ ಕೆಳಗಿನ ರೂಮ್ನಲ್ಲೇ ಇರಲಿ ಎಂದ. ಮೊದಲೇ ಲಕ್ಷ್ಮಿಯವರು ರೂಮ್ ರೆಡಿ ಮಾಡಿ, ಅಮ್ಮು ನೋಡು, ನಿನಗೆ ಬೇಕಾದ ವಸ್ತುಗಳನ್ನು ಇಲ್ಲಿಗೆ ತಂದಿಟ್ಟಿದ್ದೀನಿ ಎಂದರು. ಚಂದು ರೂಮ್ ಪೂರ ಒಮ್ಮೆ ನೋಡಿ ಅವರಿಗಿಷ್ಟದ ಹೂವಿನ ಗಿಡದ ಪಾಟ್ಗಳ ನೋಡಿ ಹಾಯ್ ಅಂತ ಮಾತಾಡಿಸಿ ಥ್ಯಾಂಕ್ಸ್ ಅಮ್ಮ ಎಂದಳು. ರೆಸ್ಟ್ ಮಾಡು, ಊಟಕ್ಕೆ ರೆಡಿ ಮಾಡ್ತೀನಿ ಎಂದು ಲಕ್ಷ್ಮಿ ಅವರು ಹೋಗ್ತಾರೆ. ಈಗ ವಿಕಾಸ್ ಚಂದು ಇಬ್ರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು, ಚಂದು ನನಗಾಗಿ ಬಂದ್ರಿ ಅಲ್ವಾ ಎಂದಳು. ವಿಕಾಸ್, ಇಲ್ಲ, ನನ್ನ ಹೆಂಡತಿ ಹೇಳಿದ್ದು ಮಾತು ಕೇಳಿದೆ. ನನಗೆ ಹಿಂಸೆ ಕೊಡೋಕ್ಕೆ ಅಂತಾನೆ ತವ್ರ ಮನೆಗೆ ಹೋಗ್ತಾಳೆ. ಏನು ಮಾಡಲಿ, ಅವಳನ್ನು ಹಾಗೆ ನೋವಲ್ಲಿ ಕಳಿಸೋಕೆ ಇಷ್ಟ ಇಲ್ಲ ಎಂದವನನ್ನು ಇಂದಿನಿಂದ ತಬ್ಬಿ, ಸಾರಿ ರೀ, ನಿಮಗೆ ನೋವು ಮಾಡಬೇಕು ಅಂತ ಮಾಡಲಿಲ್ಲ, ಆದರೆ ಏನು ಮಾಡಲಿ, ಅಮ್ಮನಿಗೂ ಆಸೆ ಇದೆಯಲ್ಲ ಎಂದಳು ಸಣ್ಣ ಧ್ವನಿಯಲ್ಲಿ. ವಿಕಾಸ್ ಅವಳನ್ನು ಬೆಡ್ ಮೇಲೆ ಕೂರಿಸಿ, ನೋಡು, ಇಲ್ಲಿ ಬಂದಿರೋದು ದೊಡ್ಡದಲ್ಲ, ಪ್ರತಿದಿನ ಮಿನಿಮಮ್ 7 ಟೈಮ್ ಮಾತಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಮೆಟ್ಟಿಲು ಹತ್ತೋ ಹಾಗಿಲ್ಲ, ಮತ್ತು ಇನ್ನೊಂದು ವಿಷಯ, ಈಗೆಲ್ಲ ಅಳೋದೆಲ್ಲ ಮಾಡೋ ಹಾಗಿಲ್ಲ, ಪ್ರತಿ ಸಲ ಚೆಕಪ್ಗೆ ಹೋಗುವಾಗ ನಾನು ಬರ್ತೀನಿ, ಚೆನ್ನಾಗಿ ನಿದ್ದೆ ಮಾಡಬೇಕು ಕುಂಕರ್ಣಿ ಎಂದ. ಚಂದು ಅವನೆದಕ್ಕೆ ಹೊರಗಿ, ಸಾರಿ, ನಿಮ್ಮ ಮಾತು ಮೀರಿ ಬಂದಿದ್ದಕ್ಕೆ, ನೀವು ಹೇಳ್ದಾಗೆ ಎಲ್ಲ ಮಾಡ್ತೀನಿ, ನೀವು ಅಷ್ಟೇ, ಊಟ ನಿದ್ದೆ ಎಲ್ಲ ಚೆನ್ನಾಗಿ ಮಾಡಬೇಕು ಎಂದಳು. ವಿಕಾಸ್, ಈಗ ಹೇಳಿ ಹೇಳಿ ನನ್ನ ಬ್ಯಾಂಗ್ಳೂರ್ ತನಕ ಕರೆಸ್ಕೊಂಡ್ಳು ಕುಳ್ಳಿ ಎಂದು ನಕ್ಕು ಎಂದ. ಹೀಗೆ ವಿಕಾಸ್ ಚಂದುಗಾಗಿ 2 ದಿನಕ್ಕೊಮ್ಮೆ ಹಾಜರಿರ್ತಿದ್ದ. ಬಂದರೆ 2 ದಿನ ಇಲ್ಲೇ ಇರೋನು. ಅವಳೆಲ್ಲ ಚೆಕಪ್ಗೆ ತಾನೇ ಹೋಗಿ ಮಗು ಆ್ಯಕ್ಟಿವಿಟಿ ಬಗ್ಗೆ ತಿಳಿದುಕೊಂಡು ಹೊರಗೆ ಅವಳ ಜೊತೆ ಕೈ ಬೆಸೆದು ವಾಕ್ ಮಾಡಿಸೋದು ಅವನಿಗೆ ಅದೇನೋ ಖುಷಿ. ಚಂದು ಕೂಡ ಅವನಿಗೆ ಇಷ್ಟ ಇಲ್ಲದೆ ಬಂದಿದ್ದಕ್ಕೆ ಬೇಜಾರಿದ್ರೂ ತನಗಾಗಿ ಕಷ್ಟಪಡುವ ಜೀವ ನೋಡಿ ಅದೇನೋ ಖುಷಿ ಹುಡುಗಿಗೆ. ಡಾಕ್ಟರ್ ಕೊಟ್ಟ ಡೇಟ್ ಹತ್ತಿರ ಬಂದಾಗ ಲಕ್ಷ್ಮಿಯವರು ತುಂಬ ಮುತುವರ್ಜಿ ಮಾಡ್ತಾರೆ, ಜೊತೆಯಲ್ಲೇ ಇದ್ದು. ಅಂದು ಸಂಜೆಯಿಂದ ಯಾಕೋ ಹುಡುಗಿಗೆ ಸ್ವಲ್ಪ ಹೊಟ್ಟೆ ನೋವು ಕಾಣಿಸಿತು. ಅವತ್ತು ಬೆಳಿಗ್ಗೆ ವಿಕಾಸ್ ಇಲ್ಲಿಂದ ಹೊರಟಿದ. ನಾಳೆ ಸಂಜೆ ಬರ್ತೀನಿ,
ಆಮೇಲೆ ಡೆಲಿವರಿ ಮುಗಿದ ಮೇಲೆ ಹೋಗೋದು ಎಂದು. ಡಾಕ್ಟರ್ ಕೊಟ್ಟ ಡೇಟು ಇನ್ನು ಒಂದು ವಾರದ ಮೇಲೆ ಇದೆ. ಯಾಕೋ ಇವತ್ತು ನೋವಾಗ್ತಿತ್ತು. ಚಂದು ಏನು ಹೇಳದೆ ಎಲ್ಲೋ ಮಗು ತಿರುಗ್ತಿದೆ ಅನಿಸುತ್ತೆ ಎಂದು ಸುಮ್ಮನಾದರೆ ರಾತ್ರಿ ಊಟ ಮಾಡಿ ಮಲಗಲು ಆಗ್ತಿಲ್ಲ. ಹುಡುಗಿಗೆ ಹೇಗಾದ್ರೂ ಮಾಡಿ ಬೆಳಿಗ್ಗೆವರೆಗೂ ತಡಿಬೇಕು ಎಂದು ಹುಡುಗಿ ಕಷ್ಟಪಟ್ಟೆ ಸಹಿಸ್ತಾಳೆ. ಬೆಳಗಿನ ಜಾವ ಜಾಸ್ತಿ ನೋವಿಗೆ ನನ್ನ ತಾಯಿನ ಎಬ್ಬಿಸಿ, ಅಮ್ಮ ತುಂಬ ನೋವಾಗ್ತಿದೆ ಎಂದಳು. ತಕ್ಷಣ ಚೇತನ್ ಕಾರು ತೆಗೆದು ಚಂದು ನಡೆಯೋಕ್ಕೆ ಕಷ್ಟಪಡುವ ಹುಡುಗಿನ ತಾನೇ ಎತ್ಕೊಂಡು ಕಾರ್ನಲ್ಲಿ ಕೂರಿಸಿ ಹಾಸ್ಪಿಟಲ್ ಕಡೆ ಹೊರಟ. ಮೊದಲೇ ಕನ್ಸಲ್ಟ್ ಮಾಡುವ ಡಾಕ್ಟರ್ಗೆ ಹೇಳಿ ಕರೆಸಿದ್ರು. ಅಂತೂ ಡಾಕ್ಟರ್ ಚೆಕ್ ಮಾಡಿ ಡೆಲಿವರಿ ಪೈನ್ ಎಂದರು. ಚಂದುಗೆ ನೋವಿದ್ರು ಒಂದು ಸಲ ವಿಕಾಸ್ನ ನೋಡುವ ಆಸೆ. ಹುಡುಗಿಗೆ ಅಷ್ಟು ನೋವಲ್ಲೂ ಅಮ್ಮ ಅವರಿಗೆ ಕಾಲ್ ಮಾಡಿ ಬರೋ ಕೇಳ್ರಿ, ಆದರೆ ಗಾಬರಿ ಮಾಡಬೇಡಿ ಎಂದಳು. ಚೇತನ್ ವಿಕಾಸ್ಗೆ ಕಾಲ್ ಮಾಡ್ದ. ಬೆಳಗಿನ 3 ಗಂಟೆ. ಚೇತನ್ ಫೋನ್ ನೋಡಿ, ಹೇಳಿ ಬಾಬಾ, ಚಂದುಗೆ ಪೇನ್ ಸ್ಟಾರ್ಟ್ ಆಗಿದೆಯಾ ಎಂದ. ಚೇತನ್, ಹೂ ಬಾಬಾ ಬನ್ನಿ ಎಂದ. ವಿಕಾಸ್ ತನಗೆ ಬೇಕಾದ ಬಟ್ಟೆ ತಗೊಂಡು ದೇವಕಿಯವರಿಗೆ ಹೇಳ್ದ. ದೇವರಾಜ್, ನೀನೊಬ್ಬನೇ ಹೋಗೋದು ಬೇಡ, ನಾವು ಬರ್ತೀವಿ ಎಂದು ಅವನನ್ನು ಡ್ರೈವ್ ಮಾಡಲು ಬಿಡದೆ ತಾವೇ ಡ್ರೈವ್ ಮಾಡ್ತಾ ಆಗಾಗ ಮಗನಿಗೆ ಧೈರ್ಯ ತುಂಬ್ತಿದ್ರು. ಇತ್ತ ಚಂದು ನೋವು ತಡೆದುಕೊಂಡು ಹಾಸ್ಪಿಟಲ್ನಲ್ಲೇ ಬೆಡ್ ಮೇಲೆ ಇದ್ದರೂ ಅವಳ ಮನಸ್ಸು ಮಾತ್ರ ಡೆಲಿವರಿಗೆ ಮುಂಚೆ ವಿಕಾಸ್ನ ಒಂದು ಸಲ ನೋಡಬೇಕು ಅನ್ನೋದೇ ಅವಳ ಆಸೆ. ಕೈಗೆ ಇಂಜೆಕ್ಷನ್ ಹಾಕಿ ಡ್ರಿಪ್ ಹಾಕಿದ್ರೆ ಇನ್ನೂ ಸಮಯ ಇದೆ ಡೆಲಿವರಿ ಆಗೋಕ್ಕೆ ಎಂದು ಡಾಕ್ಟರ್ ಚೆಕ್ ಮಾಡಿ ಹೇಳಿದ್ರು. ಲಕ್ಷ್ಮಿಯವರು ಮಗಳನ್ನು ನೋಡಿ ಟೆನ್ಷನ್ ಆದರೂ ಎಲ್ಲ ಕ್ಷೇಮವಾಗಿ ಆದರೆ ಸಾಕು ಎಂದು ದೇವರಲ್ಲಿ ಬೇಡ್ಕೊಂಡ್ರು. ಚೇತನ್ ಡಾಕ್ಟರ್ ಹತ್ರ ಮುಂದಿನ ಫಾರ್ಮಾಲಿಟೀಸ್ ಬಗ್ಗೆ ಡಿಸ್ಕಸ್ ಮಾಡಿ ಮತ್ತೊಂದು ಸ್ಕ್ಯಾನ್ ಮಾಡಿ ಚಂದುಗೆ ಧೈರ್ಯ ತುಂಬುತ್ತಿದ್ದ. ವಿಕಾಸ್ ಆಗಾಗ ಕಾಲ್ ಮಾಡಿ ಚೇತನ್ ಹತ್ರ ಚಂದು ಹೆಲ್ತ್ ಬಗ್ಗೆ ವಿಚಾರಿಸ್ತಿದ್ದ. ಮಧ್ಯ ದಾರಿಯಲ್ಲಿ ಗಾಡಿ ಕೂಡ ಪಂಚರ್ ಆಯಿತು. ತಕ್ಷಣ ವಿಕಾಸ್ ಟೆನ್ಷನ್ ಆಗಿ, ಡ್ಯಾಡ್ ಏನಾಯಿತು ಎಂದು ಇಳಿದು ನೋಡಿದ್ರೆ ಪಂಚರ್ ಆಗಿತ್ತು. ಬೇಗ ಬೇಗ ತಾನೇ ಟೈರ್ ಚೇಂಜ್ ಮಾಡಿ ಟೈಮ್ ವೇಸ್ಟ್ ಮಾಡಿದೆ ಡ್ಯಾಡ್, ನಾನೇ ಡ್ರೈವ್ ಮಾಡ್ತೀನಿ ಎಂದ. ದೇವರಾಜ್ ಅವರು, ವಿಕಾಸ್ ಡೋಂಟ್ ವರಿ, ಬೇಗ ಹೋಗ್ತೀವಿ, ನೀನು ಟೆನ್ಷನ್ ಆಗಬೇಡ, ಬಿ ಕೂಲ್ ಮಗನೆ ಎಂದರು. ದೇವಕಿಯವರು ಕೂಡ, ವಿಕಾಸ್ ಏನಾಗಲ್ಲ, ಟೆನ್ಷನ್ ಆಗಬೇಡ, ಅಲ್ಲಿ ಲಕ್ಷ್ಮಿಯವರಿದ್ದಾರಲ್ಲ ಎಂದು ಮಗನಿಗೆ ಧೈರ್ಯ ತುಂಬಿದ್ರು. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಏನಿಲ್ಲ ಎಂದರೂ 3 ಗಂಟೆ ಆಗ್ತಿತ್ತು. ಅಲ್ಲಿ ಕಾರ್ ಕೆಟ್ಟಿದ್ರಿಂದ ಸ್ವಲ್ಪ ಲೇಟ್ ಆಗಿತ್ತು. ವಿಕಾಸ್ ಅಂತೂ ಎಷ್ಟು ಬೇಗ ಹೋಗ್ತೀವೋ ಎಂದು ಚಡಪಡಿಸ್ತಿದ್ದ. ಇಲ್ಲಿ ಚಂದು, ಅಮ್ಮ ಅವ್ರು ಬಂದ್ರಾ ಎಂದು ನೋವಲ್ಲಿ ಮುಖ ಕಿವುಚುವ ಹುಡುಗಿ ನೋಡಿದ ಲಕ್ಷ್ಮಿಯವರು, ಇಲ್ಲ ಬರ್ತಿದ್ದಾರೆ, ನೀನು ಧೈರ್ಯವಾಗಿರೋ ಎಂದು ಅವಳ ಕೈ ಹಿಡಿದು ಧೈರ್ಯ ತುಂಬಿದ್ರು. ಅವಳ ನೋವು ಜಾಸ್ತಿ ಆಗಿದ್ದು ನೋಡಿದ ಡಾಕ್ಟರ್ ಅವಳನ್ನು ಡೆಲಿವರಿ ವಾರ್ಡ್ಗೆ ಕರ್ಕೊಂಡು ಹೋಗ್ತಾರೆ. ಚಂದು ಅಲ್ಲೂ ನೋವಲ್ಲೂ ಹಲ್ಲು ಕಚ್ಚಿ, ಡಾಕ್ಟರ್ ನಮ್ಮ ಹಸ್ಬೆಂಡ್ನ ನೋಡಬೇಕು ಪ್ಲೀಸ್ ಬಂದ್ರ ಕೇಳಿ ಎನ್ನುವ ಹುಡುಗಿ ನೋಡಿ ಡಾಕ್ಟರ್ ಮನ ಕರಗಿತ್ತು. ವಿಕಾಸ್ ಮನಸ್ಸು ಎಷ್ಟೊತ್ತಿಗೆ ಹೋಗಿ ಅವಳನ್ನು ನೋಡ್ತೀನೋ ಅನ್ನೋ ತಳಮಳ. ಡ್ಯಾಡ್ ಇನ್ನೂ ಸ್ವಲ್ಪ ಸ್ಪೀಡಾಗಿ ಓಡಿಸಿ ಎಂದ. ನಿನ್ನ ಅತಿ ಮುಖ್ಯವಾದ ಸಮಯದಲ್ಲಿ ನಾನಿರಬೇಕು, ನಿನಗೆ ಧೈರ್ಯ ತುಂಬಬೇಕು. ಹೇಗಿದ್ದಾಳೋ ಚಂದು, ತುಂಬ ಸೂಕ್ಷ್ಮದ ಹುಡುಗಿ, ಹೇಗೆ ಹ್ಯಾಂಡಲ್ ಮಾಡ್ತಾರೋ ಡಾಕ್ಟರ್ ಎಂದು ಯೋಚಿಸುವ ಹುಡುಗನ ಮನಸ್ಸು ಅಲ್ಲಿಲ್ಲ. ಸೂರ್ಯ ಹುಟ್ಟೋಕ್ಕೂ ಮುಂಚೆ ಹಾಸ್ಪಿಟಲ್ ಬಳಿ ಬಂದ ವಿಕಾಸ್ ಫ್ಯಾಮಿಲಿ. ವಿಕಾಸ್ ಹೇಳ್ತಿದ್ದೆ ತಡ. ತಕ್ಷಣ ಚೇತನ್ಗೆ ಕಾಲ್ ಮಾಡಿ, ಎಲ್ಲಿದ್ದೀರಾ, ನಾನು ಹಾಸ್ಪಿಟಲ್ನಲ್ಲಿದ್ದೀನಿ ಎಂದು ಅವರಿದ್ದ ಕಡೆ ಧಾವಿಸಿ ಬಂದ. ಅಲ್ಲಿ ಅದಾಗಲೇ ಚಂದನ ಡೆಲಿವರಿ ವಾರ್ಡ್ಗೆ ಕರೆದುಕೊಂಡು ಹೋಗಿದ್ದರಿಂದ ವಿಕಾಸ್ ಮನಸ್ಸು ಚಡಪಡಿಸಿತು. ಒಂದ್ಸಲ ಅವಳನ್ನು ನೋಡಿ ಮಾತಾಡಿಸ್ಬೇಕಿತ್ತು ಎಂದು. ಅವತ್ತು ಸುಮಾರು 3 ಡೆಲಿವರಿ ಇತ್ತು. ಎಲ್ಲರೂ ಡೆಲಿವರಿ ವಾರ್ಡ್ ಮುಂದೆ ಪೇಷಂಟ್ ಕಡೆಯವರು ಕಾದು ನಿಂತಿದ್ರು. ಒಬ್ಬೊಬ್ಬರ ಮುಖದಲ್ಲೂ ಟೆನ್ಷನ್ ಎದ್ದು ಕಾಣ್ತಿತ್ತು. ವಿಕಾಸ್, ಇಷ್ಟೊಂದು ಜನ ಇದ್ದಾರೆ ಎಂದುಕೊಂಡೆ ನೋಡಿದವನು ಡಾಕ್ಟರ್ ಯಾವಾಗ ಬರ್ತಾರೆ ಎಂದು ನೋಡ್ತಿದ್ದ. ಮೊದಲು ಜೋರಾದ ಅಳಿವಿನ ವಾಯ್ಸ್ ಕೇಳಿ ವಿಕಾಸ್ ಇದು ಚಂದದಲ್ಲ ಎಂದುಕೊಂಡು ಕೂತ. ಮತ್ತು ನರ್ಸ್ ಬಂದು ಪೇಷಂಟ್ ಹೆಸರು ಹೇಳಿದ್ರು. ಅವ್ರ ಕಡೆಯವ್ರಿಗೆ ಮಗು ಕೊಡ್ತಿದ್ರು. ಚಂದುದು 3ನೇದು. 2 ಮಕ್ಕಳು ಹೊರಗೆ ಬಂದಾಗಲೇ ಇದು ಚಂದು ಅಲ್ಲ ಅಲ್ವಾ ಎಂದು ಟೆನ್ಷನ್ ಆಗ್ತಿತ್ತು. ಅವನನ್ನು ನೋಡಿ ಅಲ್ಲೇ ಇದ್ದ ಅಜ್ಜಿ ಅವನ ಹತ್ತಿರ ಬಂದು, ಯಾಕಪ್ಪ ಇಷ್ಟೊಂದು ಭಯ ಪಡ್ತಿದ್ಯಾ, ಮೊದಲನೇ ಮಗನ, ಏನೂ ಆಗಲ್ಲ ಹೆದರಬೇಡ ಎಂದರು. 3ನೇದು ಚಂದುಗೆ ನೋವಾಗ್ತಿದ್ರು.
ಡೆಲಿವರಿ ತಡವಾಗ್ತಿತ್ತು. ಚಂದು ಪುಷ್ ಮಾಡದೆ ವಿಕಾಸ್ನ ನೋಡಬೇಕು ಎಂದು ಆಟ ಹಿಡ್ದಿದ್ಲು. ಅದಕ್ಕೆ ಕೊನೆಗೆ ಡಾಕ್ಟರ್ ಹೊರಗೆ ಬಂದು, ಇಲ್ಲಿ ಚಂದನ ಪೇಷಂಟ್ ಗಂಡ ಯಾರು ಎಂದರು. ವಿಕಾಸ್, ಡಾಕ್ಟರ್ ನಾನು ಎಂದ. ನರ್ಸ್ ಕಡೆ ನೋಡಿ, ಶಿವರಿಗೆ ಓಟಿ ಡ್ರೆಸ್ ಕೊಟ್ಟು ಕರ್ಕೊಂಡು ಬನ್ನಿ ಎಂದು ಡಾಕ್ಟರ್ ಹೋದರು. ವಿಕಾಸ್, ಯಾಕೆ ಮೇಡಮ್ ಎಂದ. ಡಾಕ್ಟರ್ ಬನ್ನಿ ಸರ್ ಎಂದರು. ಬೇರೇನು ಹೇಳದೆ ಒಳಗೋಗ್ತಾರೆ. ನರ್ಸ್ ಕೊಟ್ಟ ಬಟ್ಟೆ ಹಾಕಿ ವಿಕಾಸ್ ಒಳಗೋದ್ರೆ ಅಲ್ಲೇ ಹೊರಗಿದ್ದವರೆಲ್ಲ ಯಾಕೆ ಡಾಕ್ಟರ್ ಒಳಗೆ ಕರೆಸಿದ್ದು ಎಂದು ಟೆನ್ಷನ್ನಲ್ಲೇ ನಿಂತರು. ಅಲ್ಲಿ ಚಂದು ನೋವಲ್ಲಿ ಮುಖ ಕಿವುಚುತ್ತಾ ಡೆಲಿವರಿ ಬೆಡ್ ಮೇಲೆ ಹಾಸ್ಪಿಟಲ್ ಗೌನು ತೊಟ್ಟು ಮಲಗಿರುವ ಹುಡುಗಿ ನೋಡಿ ಕಣ್ತುಂಬಿ ಬಂತು ವಿಕಾಸ್ಗೆ. ಡಾಕ್ಟರ್ ಬನ್ನಿ ಮಿಸ್ಟರ್ ವಿಕಾಸ್ ಎಂದು. ಚಂದು, ನೋಡಮ್ಮ ನಿಮ್ಮ ಗಂಡ ಬಂದಿದ್ದಾರೆ ಎಂದರು. ಕಣ್ಣು ಮುಚ್ಚಿದ ಹುಡುಗಿ ಕಣ್ಣು ತೆರೆದು ನೋಡಿದ್ರೆ ಕಣ್ಣು ತುಂಬಿ ನಿಂತಿರುವ ವಿಕಾಸ್ ಗಂಡ. ಚಂದು ಖುಷಿ ಜೊತೆಗೆ ನೋವಿಗೂ ಕಣ್ಣಲ್ಲಿ ನೀರು ಹರಿಸುತ್ತಾ ಅವನನ್ನು ಕಣ್ಣಲ್ಲೇ ಕರೆದ್ಲು. ವಿಕಾಸ್ ನಿಧಾನಕ್ಕೆ ಅವಳ ಹತ್ರ ನಡೆದು ಅವಳ ಕೈ ಹಿಡಿದು, ತುಂಬ ನೋವಾಗ್ತಿದ್ಯಾ ಎಂದ ಮೃದುವಾಗೆ. ಎಂದಿನಂತೆ ಈ ಕಥೆ ಮುಂದುವರಿಯುವುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.